ಬೆಂಗಳೂರಿನಲ್ಲಿ ಟನಲ್ ರಸ್ತೆಯಿಂದ ಸ್ಯಾಂಕಿ ಕೆರೆಗೆ ಹಾನಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಪ್ಲಾನ್ ಇಲ್ಲದೆ ಟನಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಐತಿಹಾಸಿಕ ಸ್ಯಾಂಕಿ ಕೆರೆಗೆ ಅಪಾಯ ತರಲು ರಾಜ್ಯ ಸರ್ಕಾರ ಹೊರಟಿದೆ. ಇದರ ವಿರುದ್ಧ ಇವತ್ತು ಸಹಿ ಸಂಗ್ರಹ ಅಭಿಯಾನ ಕೂಡ ಮಾಡಿದ್ದೀವಿ. ಕಾಸ್ ಮಾಡೋಕೆ ಸರಿಯಾಗಿ ಪ್ಲಾನ್ ಇಲ್ಲದೆ ಟೆಂಡರ್ ಕರೀತಾ ಇದ್ದಾರೆ. ಈಗ ಟನಲ್ ರೋಡ್ ಅಂತ ಕೊಳ್ಳೆ ಹೊಡೆಯೋಕೆ ಹೊರಟಿದ್ದಾರೆ. ಈಗಾಗಲೇ ಜನರು ಹಲವು ತೆರಿಗೆಗಳನ್ನ ಬೇಸತ್ತು ಹೋಗಿದ್ದಾರೆ. ಕನ್ನಡಿಗರ ಹಣ ಸುಲಿಗೆ ಮಾಡಿ ಬಿಹಾರ ಎಲೆಕ್ಷನ್ಗೆ ಹಾಕಿದ್ರು, ಅದು ಗೋವಿಂದ ಆಗೋಗಿದೆ ಅಂತ ಹೇಳಿ ಇದೀಗ ಕಾಂಗ್ರೆಸ್ ವಿರುದ್ಧ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ಅದಕ್ಕೆ ಟನಲ್ ಪ್ಲಾನ್ ಮಾಡಲು ಹೊರಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೀಗ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ್ ಈ ರೀತಿಯಾಗಿ ಇವತ್ತು ಮಾತನಾಡಿದರು. ಬೆಂಗಳೂರಿನಲ್ಲಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಟನಲ್ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟನಲ್ ರೋಡ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೊರಟಿರುವಂಥದ್ದು. ಆದರೆ ಬಿಜೆಪಿಯವರು ಬೇಡ, ಟನಲ್ ರಸ್ತೆಯ ಅವಶ್ಯಕತೆ ಇಲ್ಲ, ಅದ್ರ ಬದಲಾಗಿ ಮೆಟ್ರೋ ಸಮಸ್ಯೆಗಳಿದೆ, ಇಲ್ಲಿ ಮೆಟ್ರೋ ಅಭಿವೃದ್ಧಿ ಮಾಡಿ ಅಥವಾ ಮೆಟ್ರೋ ಸೌಲಭ್ಯಗಳನ್ನ ಮಾಡ್ಕೊಳ್ಳಿ ನಮ್ಮ ರಾಜ್ಯಕ್ಕೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಯಾವುದೇ ಪ್ಲಾನ್ ಇಲ್ಲ, ಏನಿಲ್ಲ, ಸುಖ ಸುಮ್ಮನೆ ಇವರು ಟನಲ್ ರಸ್ತೆ ಮಾಡಕ್ ಹೊರಟಿದ್ದಾರೆ. ಐತಿಹಾಸಿಕ ಸ್ಯಾಂಕಿ ಕೆರೆಗೂ ಕೂಡ ಅಪಾಯ ಆಗಬಹುದು. ಅಪಾಯ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಇವರು ಟನಲ್ ರಸ್ತೆ ಮಾಡೇ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇಲ್ಲಿ ಜನ ಟ್ಯಾಕ್ಸ್ ಕಟ್ಟಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಆದರೂ ಕೂಡ ಕಾಸ್ ಮಾಡೋದಕ್ಕೆ ಸರಿಯಾಗಿ ಪ್ಲಾನ್ ಇಲ್ಲದೆ ಟೆಂಡರ್ ಕರೀತಾ ಇದ್ದಾರೆ. ಈಗ ಟನಲ್ ರೋಡ್ ಅಂತ ಕೊಳ್ಳೆ ಹೊಡೆಯಕ್ಕೆ ಹೊರಟಿದ್ದಾರೆ. ಈಗಾಗಲೇ ಜನರು ಹಲವು ತೆರಿಗೆಗಳನ್ನ ಟ್ಯಾಕ್ಸ್ಗಳನ್ನ ಕಟ್ಟು ಬೇಸತ್ತು ಹೋಗಿದ್ದಾರಲ್ಲ ಅಂತ ಹೇಳಿ ಇದೀಗ ಕನ್ನಡಿಗರ ಹಣಗಳನ್ನ ವಸೂಲಿ ಮಾಡಿ ಬಿಹಾರ ಎಲೆಕ್ಷನ್ಗೆ ಹಾಕಿದ್ರು, ಅದು ಗೋವಿಂದ ಆಗೋಗಿದೆ ಅಂತ ಹೇಳಿ ಇದೀಗ ಕಾಂಗ್ರೆಸ್ ವಿರುದ್ಧ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಇನ್ನು ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಸುರಂಗ ರಸ್ತೆಯ ಪ್ರಾಜೆಕ್ಟ್ ಏನಿದೆ, ಆ ಪ್ರಾಜೆಕ್ಟ್ ಅಲ್ಲಿ ಈ ಸ್ಯಾಂಕಿ ಕೆರೆ ಪುರಾತನವಾದಂತ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆದಂತ ಸ್ಯಾಂಕಿ ಕೆರೆ. ಈ ಕೆರೆ ಇವತ್ತು ಗಂಧದ ಕೋಟೆ ಕೆರೆ. ಅದು ಸ್ಯಾಂಕಿ ಕೆರೆ ಮೊದಲು ಗಂಧದ ಕೋಟೆ ಕೆರೆ. ಈ ಕೆರೆನೂ ಕೂಡ ಇವತ್ತು ಕಬಳಿಕೆ ಮಾಡೋ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿಂದ ಎಕ್ಸಿಟ್ ಮತ್ತು ಒಳಹೋಗುವಂತ ಎಂಟ್ರಿ ಇವೆರಡನ್ನೂ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಬರೀ ಪಾರ್ಕು ಕೆರೆಗಳು ಈ ಜಾಗನೇ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಈ ಟನಲ್, ನಾವೇನು ಅಭಿವೃದ್ಧಿ ವಿರೋಧಿಗಳಲ್ಲ, ನಾವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿರೋಧಿಗಳಲ್ಲ. ಇನ್ನ 100 ಅಭಿವೃದ್ಧಿ ಮಾಡಿ, ನಾವು ಅಭಿವೃದ್ಧಿ ಪರವಾಗಿದ್ದೀವಿ, ಅಭಿವೃದ್ಧಿ ವಿರೋಧ ಇಲ್ಲ. ಆದ್ರೆ ನೀವು ಲಾಲ್ಬಾಗಲ್ಲಿ ಪಾರ್ಕ್ ಅನ್ನ ಹುಡುಕ್ತೀರಾ, ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಹತ್ರ ಬಂದು ಕೆರೆನ ಹುಡುಕ್ತಾ ಇದ್ದೀರಾ. ಈ ತರ ಕೆರೆಗಳನ್ನ ಪಾರ್ಕ್ಗಳನ್ನ ಹುಡುಕೋ ಮುಖಾಂತರ ಇವತ್ತು ಪರಿಸರವನ್ನ ಹಾಳು ಮಾಡುವಂತ ಕೆಲಸ. ನಿಮ್ಗೆ ಟನಲ್ ಪ್ರಾಜೆಕ್ಟ್ ಇಂದ ಒಳ್ಳೆ ಕಮಿಷನ್ ಬರ್ತೈತೆ ಅಂತ ಹೇಳಿದ್ರೆ ಬೇರೆ ಇದನ್ನ ಹುಡ್ಕೊಳ್ಳಿ ನೀವು. ಈಗಾಗಲೇ ಸ್ಟೀಲ್ ಬ್ರಿಡ್ಜ್ ವಿಚಾರವಾಗಿ ದೊಡ್ಡ ಹೋರಾಟನೇ ಆಯ್ತು ಪರಿಸರವಾದಿಗಳು. ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ, ನಾವು ಒಂದು ಮರ ಕಡಿಯಲ್ಲ, ಏನೂ ಆಗಲ್ಲ ಅಂತ. ಅದ್ರ ಮೇಲೆ ಪರಿಸರದ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದು ಏನನ್ನ ಸರ್ವೆ ಮಾಡಿದಾರ? ಇದುವರೆಗೂ ಯಾವುದು ಬಿಡುಗಡೆ ಆಗಿಲ್ಲ. ಪರಿಸರದ ಒಂದು ಸರ್ವೆನೂ ಇದುವರೆಗೂ ಬಿಡುಗಡೆ ಆಗಿಲ್ಲ. ಇದರ ಫೀಸಿಬಿಲಿಟಿ ಏನಿದೆ, ಇದು ಮಾಡೋದ್ರಿಂದ ಬೆಂಗಳೂರಿನ ಟ್ರಾಫಿಕ್ ಎಷ್ಟು % ಕಡಿಮೆ ಆಗುತ್ತೆ, ಅದೇನ ಸರ್ವೆ ಮಾಡಿದಾರ? ಅದು ಇಲ್ಲ.